ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶೇಷಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಮ್ನೇಲ್ ನೋಡಿನೇ ತುಂಬಾ ಕ್ಯೂರಿಯಾಸಿಟಿಯಾಗಿ ಬಂದಿರ್ತೀರಾ ವಿಡಿಯೋನ ನೋಡೋದಕ್ಕೆ. ಏನಪ್ಪ ತಿಂಗಳುಗಳಾದರೂ ಹೋಗದೆ ಇರೋ ಅಂಥ ನೇಲ್ ಪಾಲಿಷ ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ಹೌದು, ಇದನ್ನು ನಾನು 1 ಮಂತ್ ಆದಮೇಲೆ ಕೂಡ ಹಚ್ಕೊಂಡು ರಿವ್ಯೂ ಮಾಡಿನೇ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋ ಅಂಥದ್ದು ಕೂಡ 1 ಮಂತ್ ಆಗಿದೆ ಇದನ್ನು ಹಚ್ಕೊಂಡು. ನಾನು 1 ಮಂತ್ ಆದಮೇಲೂ ಕೂಡ ಈ ಥರ ಇದೆ ಕಲರು. ತುಂಬಾ ಡಾರ್ಕಾಗಿ ಕೂಡ ಇದೆ, ಅಷ್ಟೇ ಇದಾಗಿದೆ, ಏನು ಕೂಡ ಶೇಡ್ ಆಗಿಲ್ಲ. ಇಷ್ಟೇ ಡಾರ್ಕು ಅಂತಿಲ್ಲ, ಲೈಟ್ ಕಲರ್ ಬೇಕಾದರೂ ನೀವು ಮಾಡ್ಕೊಳ್ಬೋದು. ಇದು ತುಂಬ ಡಾರ್ಕ್ ಇದೆ ನೋಡಿ. ಇದು ರೈಟ್ ಹ್ಯಾಂಡ್ಗೆ ಹಚ್ಕೊಂಡಿರೋ ಅಂಥದ್ದು ಈ ಕಲರ್ ಇದೆ. ಲೆಫ್ಟ್ ಹ್ಯಾಂಡು ನಿಮಗೆ ಆವಾಗಲೇ ತೋರಿಸಿದ್ದು, ಅದು ತುಂಬ ಡಾರ್ಕ್ ಇದೆ. ಇದು ಸ್ವಲ್ಪ ಲೈಟ್ ಇದೆ. ಇದು ಕೂಡ ಅಷ್ಟೇ. ಆಫ್ಟರ್ 1 ಮಂತು ರಿವ್ಯೂವನ್ನು ತೋರಿಸ್ತಾ ಇರೋದು ನಿಮಗೆ. ಎಷ್ಟು 1 ಮಂತ್ ಆದಮೇಲೂ ಕೂಡ ಇದೇ ಕಲರ್ ಕಂಟಿನ್ಯೂ ಆಗಿದೆ. ಎಷ್ಟೇ ವರ್ಕ್ ಮಾಡಿದ್ರು ನೀರಲ್ಲಿ ಇದಾಗಿದ್ರೂ ಕೂಡ ಇದೇ ಕಲರ್ ಕಂಟಿನ್ಯೂ ಆಗಿದೆ. ಸೊ ಇದನ್ನು ನಿಮಗೆ ಶೇರ್ ಮಾಡಬೇಕಂತ ವಿಡಿಯೋನ 1 ಮಂತ್ ಆದಮೇಲೆ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ನೀವು ನೋಡ್ತಾ ಇರೋವಂಥದ್ದು ಈ ಪ್ರಾಡಕ್ಟನ್ನು ನಾನು ಪ್ರಿಪೇರ್ ಮಾಡಾದಮೇಲೆ ನಾನು ನೇಲ್ಸ್ಗೆ ಹಚ್ಕೊಂಡಿದ್ದೀನಿ. ಇದನ್ನು ಹಚ್ಕೊಂಡಿರೋವಾಗ ಈ ಕಲರ್ ಇರುತ್ತೆ. ಇದೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ತುಂಬಾ ಕಲರ್ ಕೂಡ ಬರುತ್ತೆ. ಇವಾಗ ನೋಡ್ತಾ ಇದ್ದೀರಲ್ಲ, ಇದೇ ಕಲರ್ ಬೇಕು ಅಂದ್ರೂ ಹಚ್ಕೊಂಡಾದ್ಮೇಲೆ ಒಂದು 10 ನಿಮಿಷ ಆದಮೇಲೆ ತೊಳೆದ್ರೆ ನೋಡಿ ಈ ಕಲರ್ ಇರುತ್ತೆ. ಜಸ್ಟ್ ನೀವು ಇದರಲ್ಲಿ ಸುಮಾರು ಕಲರ್ಸ್ಗಳನ್ನ ಮಾಡ್ಕೊಳ್ಬೋದು ನೇಲ್ಸ್ಗಳಿಗೆ. ಅದು ಕೂಡ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ, ಯಾವುದೇ ರೀತಿ ಶೇಡ್ ಆಗೋದಿಲ್ಲ. ಇದೇ ರೀತಿ ಲೈಟು ಮತ್ತು ಡಾರ್ಕ್ ಕಲರ್ಗಳಲ್ಲಿ ನೀವು ಮಾಡ್ಕೊಳ್ಬೋದು. ಹೇಗೆ ಅಂತ ಮುಂದೆ ವಿಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ನೋಡಿ. ಇದು 1 ದಿನಕ್ಕೆ ಈ ಕಲರ್ ಬಂದಿದೆ. 1 ದಿನ ಇದನ್ನು ಹಚ್ಕೊಂಡ್ರೆ ಸಾಕು. ಒಂದು ನೈಟ್ ಹಚ್ಕೊಂಡು ಬೆಳಗ್ಗೆ ತೊಳೆದ್ರೆ ಈ ಕಲರ್ ಇರುತ್ತೆ. ಈ ಕಲರ್ ಬೇಕು ಅಂತ ಹೇಳಿದ್ರೆ ನೀವು 1 ದಿನ ಹಚ್ಕೊಂಡ್ರೆ ಸಾಕು. ಇಲ್ಲಪ್ಪ ನನಗೆ ಇನ್ನೂ ಡಾರ್ಕ್ ಕಲರ್ ಬೇಕು ನನಗೆ ಅಂತ ಹೇಳೋರು ನೋಡಿ, ಇದು 2ನೇ ದಿನ ಹಚ್ಕೊಂಡಿರೋ ಅಂಥದ್ದು. 2ನೇ ದಿನಕ್ಕೆ ಈ ಕಲರ್ ಬಂದಿದೆ. ಇದನ್ನು ಮಾಡೋದು ಹೇಗೆ, ಅದು ಕೂಡ ಮನೆಯಲ್ಲೇ ಇರುವಂಥ ಪ್ರಾಡಕ್ಟ್ಸನ್ನು ಉಪಯೋಗಿಸ್ಕೊಂಡು ನಾವು ತುಂಬಾ ಸುಲಭವಾಗಿ ಕೂಡ ಮಾಡ್ಕೊಳ್ಬೋದು. ಅದು ಕೂಡ ಇದನ್ನು ನಾವು 1 ಮಂತ್ ಸ್ಟೋರ್ ಕೂಡ ಮಾಡಿಟ್ಕೊಳ್ಬೋದು. ಯಾವುದೇ ರೀತಿಯ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ದೇ ನಾವು ಹೊರಗಡೆ ಕೂಡ 1 ಮಂತ್ ಆದ್ರೂ ಕೂಡ ಇಟ್ಕೊಂಡು ಯೂಸ್ ಮಾಡ್ಬೋದು. ಇದು ನೋಡಿ 2-3 ದಿವಸ ಆದಮೇಲೆ ಇರೋವಂಥದ್ದು, ಅಂದರೆ 2-3 ದಿನ ಕಂಟಿನ್ಯೂ ಆಗಿ ಹಚ್ಚಿದ್ರೆ ನೇಲ್ಸ್ ಕಲರು ತುಂಬಾ ಡಾರ್ಕ್ ಆಗಿ ಬರುತ್ತೆ. ನೆಕ್ಸ್ಟು ಇದನ್ನು ನಾನು 4 ಡೇಸ್ ಯೂಸ್ ಮಾಡಿ, 4 ಡೇಸ್ ನೈಟ್ ಮಾತ್ರ ಹಚ್ಚಿ ಬೆಳಗ್ಗೆ ತೊಳೆದಿರೋದಷ್ಟೇ. 4 ಡೇಸ್ಗೆ ಈ ಕಲರ್ ಬಂದಿದೆ. ತುಂಬಾ ಡಾರ್ಕ್ ಕಲರ್ ಬೇಕು ಅಂತ ಹೇಳೋರು ಒಂದು 4-5 ದಿವಸ ಇದೇ ಥರ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿದ್ರೆ ತುಂಬಾ ಡಾರ್ಕ್ ಕಲರ್ ಕೂಡ ಆಗುತ್ತೆ. ಸೊ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ಹೇಳಿದ್ರೆ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬೆಲ್ಲ ಇದ್ದೇ ಇರುತ್ತೆ. ಈ ಒಂದು ಅಚ್ಚು ಬೆಲ್ಲವನ್ನು ತಗೊಂಡ್ರೆ ಸಾಕು. ನಾವು ಈ ಒಂದು ನೇಲ್ ಪಾಲಿಶ್ ಹಾಕೊಂಡಿದ್ದೀನಲ್ಲ, ಇದನ್ನು ನಾವು ಇದರಿಂದನೇ ಮಾಡಿರೋದು. ತುಂಬಾ ಡಾರ್ಕ್ ಕಲರ್ ಕೂಡ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಕೇವಲ ಒಂದೇ ಒಂದು ಅಚ್ಚು ಬೆಲ್ಲವನ್ನು ತಗೊಂಡು ಈ ರೀತಿ ಚಾಕುವಿನ ಸಹಾಯದಿಂದ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಕೂಡ ಈ ಥರ ಕಟ್ ಮಾಡಿಕೊಂಡು, ಇಲ್ಲಾಂದರೆ ಒಂದು ಕಲ್ಲು ತಗೊಂಡು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿಕೊಂಡು ಈ ಥರ ಪುಡಿ ಮಾಡ್ಕೊಳ್ಬೇಕು ಬೆಲ್ಲನೆಲ್ಲ. ಒಂದೇ ಒಂದು ಬೆಲ್ಲ ತಗೊಂಡಿದ್ದೀನಿ ನಾನು, ಸಾಕು. ಈ ಒಂದು ಬೆಲ್ಲದಿಂದನೇ ನಾವು ಸುಮಾರು ಎಷ್ಟು ಮಾಡ್ಕೊಳ್ಬೋದು ಅಂತ ಹೇಳಿದ್ರೆ ಮುಂದೆ ವಿಡಿಯೋದಲ್ಲಿ ನೀವೇ ನೋಡ್ತೀರಾ. ಸೊ ಈ ಬೆಲ್ಲವನ್ನು ಚೆನ್ನಾಗಿ ಪುಡಿ ಎಲ್ಲ ಮಾಡ್ಕೊಂಡಾದ್ಮೇಲೆ ಒಂದು ಸ್ಟೀಲ್ ಪಾತ್ರೆಯನ್ನು ತಗೊಂಡಿದ್ದೀನಿ. ಸ್ಟೀಲ್ ಪಾತ್ರೆನ ತಗೊಂಡು ಮಧ್ಯದಲ್ಲಿ ಒಂದು ಎಂಟಿ ಅಂದರೆ ಖಾಲಿಯಾಗಿರೋವಂಥ ಒಂದು ಚಿಕ್ಕದಾದಂಥ ಗ್ಲಾಸ್ ಇಟ್ಕೊಂಡು ಸುತ್ತ ನಾನು ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ. ಈ ಒಂದು ಸ್ಟೀಲ್ ಪಾತ್ರೆಯನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡು ಗ್ಯಾಸನ್ನು ಆನ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮೇಲ್ಗಡೆ ಒಂದು ಪಾತ್ರೆಯನ್ನು ನೀರನ್ನು ತುಂಬಿ ಆ ಪಾತ್ರೆಗೆ ನೀರನ್ನು ಫುಲ್ ಹಾಕಿ ಕ್ಲೋಸ್ ಮಾಡಿ, ಲಿಡ್ಡನ್ನು ಕ್ಲೋಸ್ ಮಾಡಿ. ಯಾವುದೇ ರೀತಿಯ ಪ್ಲೇಟನ್ನು ಯೂಸ್ ಮಾಡಬೇಡಿ. ಈ ಥರ ಒಂದು ಪಾತ್ರೆಯ ಸಹಾಯದಿಂದ ನೀರನ್ನು ಇಟ್ಟು ಈ ಥರ ಫುಲ್ ಕ್ಲೋಸ್ ಮಾಡಬೇಕು. ಈ ಮೇಲ್ಗಡೆ ಲಿಡ್ಡನ್ನು ಕ್ಲೋಸ್ ಮಾಡಿರ್ತೀವಲ್ಲ ಪಾತ್ರೆ ಇಟ್ಟು, ಅದರದ್ದು ಆವಿ ಎಲ್ಲ ಲೋಟದೊಳಗಡೆ ಶೇಖರಣೆ ಆಗಿಯೇ ಈ ಒಂದು ಮೆಹಂದಿ ಅಥವಾ ಈ ಒಂದು ನೇಲ್ ಕಲರ್ ಹಾಕ್ಕೊಂಡಿದ್ದೀನಲ್ಲ, ಇದನ್ನು ನಾವು ರೆಡಿ ಮಾಡ್ಬೋದು. ಸೊ ಇದು ನೀವು ನೇಲ್ ಕಲರ್ ಮಾತ್ರ ಅಲ್ಲ, ಇದನ್ನು ಮೆಹಂದಿ ಕೂಡ ಹಾಕ್ಕೊಳ್ಬೋದು. ತುಂಬಾ ಡಾರ್ಕ್ ಆಗಿ ಕೂಡ ಬರುತ್ತೆ. ಅದು ಕೂಡ ನೋಡ್ತಾ ಇದ್ದೀರಲ್ವ, ಪಾತ್ರೆಯನ್ನು ಕ್ಲೋಸ್ ಮಾಡಿದ್ವಲ್ಲ ಅದರಲ್ಲಿ ಎಲ್ಲ ಆವಿಯಾಗಿ ತುಂಬಾ
ಡಾರ್ಕ್ ಆಗಿ ಈ ಕಲರ್ ಬರಬೇಕು ಮಧ್ಯದಲ್ಲಿ ಲೋಟದಲ್ಲಿ ಇಷ್ಟೊಂದು ಶೇಖರಣೆ ಆಗಿರುತ್ತೆ ನೋಡಿ. ಈ ಕಲರ್ ಇರುತ್ತೆ. ಈ ಕಲರ್ ಆದಮೇಲೆ ನಾವು ಓಪನ್ ಮಾಡಿ ಗ್ಯಾಸ್ ಸ್ಟವನ್ನು ಆಫ್ ಮಾಡಬೇಕು. ತುಂಬಾ ಲೈಟ್ ಕಲರ್ ಇರುತ್ತೆ ನೋಡಿ, ಅವಾಗೆಲ್ಲ ಆಫ್ ಮಾಡೋದಕ್ಕೆ ಹೋಗ್ಬಿಡಿ. ಇಷ್ಟೆಲ್ಲ ಡಾರ್ಕ್ ಕಲರ್ ಆದಮೇಲೆ ನೀವು ಆಫ್ ಮಾಡಿ ಇದನ್ನು ತಗೊಳ್ಬೇಕು. ನೋಡಿ ಎಷ್ಟು ಡಾರ್ಕ್ ಆಗಿದೆ ಅಂತ. ಇದರಿಂದಾನೇ ನಾವು ಪ್ರಿಪೇರ್ ಮಾಡೋದು. ಜಸ್ಟ್ ಇದೊಂದಿದ್ರೆ ಸಾಕು. ಸೊ ಈ ಪಾತ್ರೆ ಎಲ್ಲ ಇದಾಗಿದೆಯಲ್ಲ, ಏನಾದ್ರು ಇದಾಗುತ್ತಾ, ವೇಸ್ಟ್ ಆಗುತ್ತಾ ಅಂತ ಅಂದ್ಕೋಬೇಡಿ. ಏನಿಲ್ಲ, ಮೇಲ್ಗಡೆ ನೀರು ಮುಚ್ಚಿರ್ತೀವಲ್ಲ ಅದನ್ನು ಇದಕ್ಕೆ ಊದ್ಬಿಟ್ರೆ ಆಯಿತು. ತುಂಬಾ ಎಷ್ಟು ಕರೆ ಆಗಿದೆ ಅಷ್ಟು ಕೂಡ ಒಂಚೂರು ಇರೋದಿಲ್ಲ. ಅದು ಕೂಡ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ತುಂಬಾ ಚೆನ್ನಾಗೆಲ್ಲ ಹೊರಟೋಗುತ್ತೆ. ಈ ಶೇಖರಣೆ ಆಗಿರೋವಂಥದ್ದನ್ನು ನಾವು ಸೈಡಲ್ಲಿ ಎತ್ತಿಟ್ಟ ಮೇಲೆ ಇದು ಸ್ವಲ್ಪ ಕೂಲ್ ಆಗೋದಕ್ಕೆ ಬಿಡಿ. ಸ್ವಲ್ಪ ಕೂಲ್ ಆದಮೇಲೆ ಇದನ್ನು ಏನು ಮಾಡೋದು ಅಂತ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೋಡಿ ಎಷ್ಟು ಡಾರ್ಕ್ ಇದೆ ಅಂತ ಹೇಳಿದ್ರೆ, ಈ ಡಾರ್ಕ್ ಇದೆಯಲ್ಲ ಈ ಕಲರೇ ನಿಮಗೆ ಮೆಹಂದಿ ಕಲರ್ ಕೂಡ ಬರುತ್ತೆ. ಹಾಗೆ ನೇಲ್ಸ್ಗಳು ಕೂಡ ಅಷ್ಟೇ ಹಾಕಿರೋವಂಥದ್ದು. ನೋಡಿ ಇದೇ ಕಲರ್ ನನ್ನ ನೇಲ್ಸ್ಗಳು ಕೂಡ ಇರೋದು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಲ್ವಾ, ನಾವೆಲ್ಲ ಪ್ರಿಪೇರ್ ಮಾಡಾದ್ಮೇಲೆ ಇದು ವೇಸ್ಟ್ ಆಗುತ್ತೆ ಅನ್ಕೋಬೇಡಿ. ಮೇಲ್ಗಡೆ ನಾವು ಮುಚ್ಚಿಟ್ಟಿರ್ತೀವಲ್ಲ ಪಾತ್ರೆಯಲ್ಲಿ ನೀರು, ಅದನ್ನು ಫುಲ್ ಹಾಕ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಬಿಡಿ. ಎಲ್ಲ ತುಂಬಾ ಸೈಡಲ್ಲಿ ಇರೋವಂಥದ್ದೆಲ್ಲ ಕಚ್ಕೊಂಡಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ. ಅದು ಕೂಡ ಬಿಸಿಯಾಗಿರುತ್ತಲ್ಲ ಮೇಲ್ಗಡೆ ನೀರು, ಇದನ್ನು ಹಾಕಿದ ತಕ್ಷಣ ಅದು ಕೂಡ ಚೆನ್ನಾಗಿ ಕ್ಲಿಯರ್ ಆಗುತ್ತೆ. ಚೆನ್ನಾಗಿ ಪಾತ್ರೆ ಕೂಡ ವಾಶ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಇದಿರೋದಿಲ್ಲ, ಕಲೆ ಕೂಡ ಇರೋದಿಲ್ಲ. ನೆಕ್ಸ್ಟು ಇದೆಲ್ಲ ಕೂಲ್ ಆದಮೇಲೆ ಆ ಒಂದು ಪಾಕವನ್ನು ತಗೊಂಡು ಇದಕ್ಕೆ ಒಂದು ಸ್ಪೂನು ಅಥವಾ ಬೇಕಾದಷ್ಟು ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ. ಜಸ್ಟ್ ಮೈದಾವನ್ನು ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ನೋಡಿ ನಾನು ಈ ಥರ ಪೇಸ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದು ರೆಡಿಯಾಗಿದೆ. ಇವಾಗ ಇದನ್ನು ಹಾಗೆಯೇ ನಾವು ನೇಲ್ಸ್ಗಳಿಗೆ ಅಪ್ಲೈ ಮಾಡ್ಬೋದು, ಇಲ್ಲ ಕೋನ್ ಥರ ಮಾಡಿಕೊಂಡು ನಾವು ಮೆಹಂದಿ ಕೂಡ ಹಾಕ್ಕೊಳ್ಬೋದು. ಸೊ ಇದನ್ನು ಕೋನ್ ಮಾಡೋದನ್ನು ಕೂಡ ತೋರಿಸಿದ್ದೀನಿ ನೋಡಿ ಒಂದು ಚಿಕ್ಕದಾಗಿ. ನಿಮ್ಮ ಹತ್ರ ಸೆಲೋ ಟೈಪ್ ಇದ್ದರೆ ಅದನ್ನು ಉಪಯೋಗಿಸ್ಕೊಂಡು ಈ ರೀತಿಯ ಒಂದು ವೇಸ್ಟ್ ಆಗಿರೋ ಅಂಥ ಆಯಿಲ್ ಕವರನ್ನು ಯೂಸ್ ಮಾಡಿಕೊಂಡು ನೀವು ಈ ರೀತಿಯ ಒಂದು ಕೋನನ್ನು ಮಾಡ್ಕೊಳ್ಳಿ. ಈ ಕೋನ್ ಒಳಗಡೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಅಂಥ ಪೇಸ್ಟನ್ನು ಫಿಲ್ ಮಾಡಿ, ನೀವು ಎಷ್ಟು ಇಟ್ಕೊಂಡಿದ್ದೀರಾ ರೆಡಿ ಮಾಡಿ ಅಷ್ಟು ಪೇಸ್ಟನ್ನು ಕೂಡ ಹಾಕ್ಕೊಳ್ಬೋದು. ಇಲ್ಲ ಸ್ವಲ್ಪ ಇಟ್ಕೊಂಡು ಕೂಡ ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನು ಫಿಲ್ ಮಾಡಿಕೊಂಡು ಈ ರೀತಿಯ ಒಂದು ಸೆಲ್ಲೋ ಟೇಪ್ ಸಹಾಯದಿಂದ ಫುಲ್ಲು ಪ್ಯಾಕ್ ಮಾಡ್ಕೊಳ್ಳಿ. ನೋಡಿ ಈಗ ಕೋನ್ ಕೂಡ ರೆಡಿಯಾಗಿದೆ. ಇದರಲ್ಲಿ ನೀವು ಮೆಹಂದಿ ಕೂಡ ಹಾಕ್ಕೊಳ್ಬೋದು, ನಿಮಗೆ ಬೇಕಾದ ಡಿಸೈನ್ ಕೂಡ ಮಾಡ್ಕೊಳ್ಬೋದು. ನೋಡಿ ಇವಾಗ ನಾನು ನೇಲ್ಸ್ಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಈ ಕಲರು ನಿಮಗೆ ಒಂದು 10 ನಿಮಿಷ ತೊಳೆದ್ಬಿಟ್ರೆ ಸಾಕು. ನೀವೀಗ ಅಪ್ಲೈ ಮಾಡಿರೋ ಅಂಥ ಕಲರ್ಸೇ ಸಿಗುತ್ತೆ ನಿಮಗೆ. ಇದನ್ನು ಹಚ್ಕೊಂಡು ನಾನು ಎಷ್ಟೆಷ್ಟು ದಿನಕ್ಕೆ ಎಷ್ಟೆಷ್ಟು ಕಲರ್ಸ್ ಆಗಿದೆ ಅನ್ನೋದು ಕೂಡ ನಾನು ಆಲ್ರೆಡಿ ನಿಮಗೆ ವಿಡಿಯೋದಲ್ಲಿ ಸ್ಟಾರ್ಟಿಂಗೇ ಕೂಡ ಹೇಳಿದ್ದೀನಿ. ನಿಮಗೆ ಡಾರ್ಕ್ ಕಲರ್ ಬೇಕು ಅಂತ ಹೇಳಿದ್ರೆ ಒಂದು 3-4 ದಿನ ಕಂಟಿನ್ಯೂಸ್ ಆಗಿ ನೈಟ್ ಮಾತ್ರ ಹಚ್ಚಿ ಬೆಳಿಗ್ಗೆ ತೊಳೆದ್ರೆ ಸಾಕು, ಡಾರ್ಕ್ ಕಲರ್ ಬರುತ್ತೆ. ನಿಮಗೆ ಲೈಟ್ ಕಲರ್ ಬೇಕು ಅಂತ ಹೇಳಿದ್ರೆ ಜಸ್ಟ್ ನೀವು ಇದನ್ನು ಒಂದು 2-3 ಅವರ್ಸ್ ಇಟ್ಕೊಂಡ್ರೂ ಸಾಕು, ನಿಮಗೆ ಲೈಟ್ ಕಲರ್ ಚೆನ್ನಾಗಿ ಬರುತ್ತೆ. ಇವಾಗ ಹಾಕೊಂಡಿರೋ ಅಂಥ ಕಲರೇ ಬೇಕು ಅಂತ ಹೇಳಿದ್ರೆ 1-2 ಅವರ್ ಇಟ್ಕೊಂಡ್ರೆ ಸಾಕು. ಈಗ ನೋಡಿ ಹಾಕ್ಕೊಂಡು ನಾನು ಒಂದು 2-3 ಗಂಟೆ ಟೈಮ್ಗೆ ಈ ಕಲರ್ ಆಗಿದೆ. ಇನ್ನೂ ವಾಶ್ ಮಾಡಿಲ್ಲ ನಾನು. ಹಾಕ್ಕೊಂಡು ನಿಮಗೆ ಒಂದು 2-3 ಗಂಟೆ ಟೈಮ್ ಆದಮೇಲೆ ತೋರಿಸ್ತಾ ಇದ್ದೀನಿ. ಡ್ರೈ ಆಗಿದೆ. ಈ ಥರ ಡ್ರೈ ಆದಮೇಲೆ ನಾವು ಇದನ್ನು ವಾಶ್ ಮಾಡಬೇಕು. ಇದನ್ನು ಫಸ್ಟ್ ದಿನ ನಾನು ಬೆಳಗ್ಗೆನೇ ಅಂದರೆ ಪ್ರಿಪೇರ್ ಮಾಡಾದ್ಮೇಲೆ ಹಾಕ್ಕೊಂಡು ಒಂದು 2-3 ಅವರ್ಸ್ಗೆ ವಾಶ್ ಮಾಡಾದ್ಮೇಲೆ ಈ ಒಂದು ಕಲರ್ ಬರುತ್ತೆ ನೇಲ್ಸ್ಗಳು. ನೋಡ್ತಾ ಇದ್ದೀರಲ್ವ, ಇದನ್ನು ವಾಶ್ ಮಾಡಾದ್ಮೇಲೆ ಈ ಕಲರ್ ಬರುತ್ತೆ. ಅಂದರೆ ಒಂದು 2-3 ಅವರ್ಸ್ಗೆ ಈ ಕಲರ್ ಬರುತ್ತೆ. ನಿಮಗೆ ಡಾರ್ಕ್ ಕಲರ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ನಾನು ಹೇಳ್ದಾಗೆ ನೈಟ್ ಮಾತ್ರ ಹಚ್ಚಿ ಬೆಳಿಗ್ಗೆ ಎದ್ದು ತೊಳಿರಿ. ಒಂದು ಡೇ ಬೈ ಡೇ ಅಪ್ಲೈ ಮಾಡ್ತಾ ಹೋಗಿ. ನಿಮ್ಗೆ ಯಾವ ಕಲರ್ ಸಾಕು ಅಂತ ಅನಿಸುತ್ತೆ ಆ ಕಲರ್ಗೆ ಸ್ಟಾಪ್ ಮಾಡಿ. ಈ ನೇಲ್ಸ್ಗಳಿಗೆ ಸ್ವಲ್ಪ ಆಯಿಲನ್ನು ಮಸಾಜ್ ಮಾಡೋದ್ರು ಅಷ್ಟೇ ತುಂಬಾ ಗ್ಲೋಯಿಂಗ್ ಆಗಿ ಕೂಡ ಕಾಣುತ್ತೆ ನೇಲ್ಸು. ಹಾಗೆ ಕಲರ್ಸ್ ಕೂಡ ಅಷ್ಟೇ ತುಂಬಾ ಅಟ್ರಾಕ್ಟಿವ್ ಆಗಿ ಕೂಡ ಕಾಣುತ್ತೆ. ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಾನು ಇದೇ ಒಂದು ಕೋನಿಂದ ಮೆಹಂದಿ ಕೂಡ ಹಾಕ್ಕೊಂಡಿದ್ದೀನಿ. ಆ ಒಂದು ವಿಡಿಯೋನು ಕೂಡ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಪೇಸ್ಟಿಂದ ನಾವು ಮೆಹಂದಿ ಕೂಡ ಅಪ್ಲೈ ಮಾಡ್ಕೊಳ್ಬೋದು. ಸೊ ಹೇಗಿದೆ, ಹೇಗೆ ಬರುತ್ತೆ ಕಲರ್ ಅನ್ನೋದು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇವಾಗ ನೀವು ನೋಡ್ತಾ ಇರೋವಂಥ ಪೇಸ್ಟನ್ನು ಕೂಡ ಅಷ್ಟೇ 1 ಮಂತ್ ಸ್ಟೋರ್ ಮಾಡಿ ಇಟ್ಟಿದ್ದೆ. ಯಾವುದೇ ರೀತಿಯ ಫ್ರಿಡ್ಜಲ್ಲಿ ಏನು ಸ್ಟೋರ್ ಮಾಡಿರಲಿಲ್ಲ, ಹೊರಗಡೆ ಟೆಂಪ್ರೇಚರಲ್ಲೇ ಸ್ಟೋರ್ ಮಾಡಿ ಇಟ್ಟಿದ್ದು. 1 ಮಂತ್ ಆದ್ರೂ ತುಂಬಾ ಚೆನ್ನಾಗಿದೆ. ಯಾವುದೇ ರೀತಿ ಹಾಳಾಗಿಲ್ಲ, ಇಲ್ಲ ಸ್ಮೆಲ್ ಏನು ಬಂದಿಲ್ಲ. ಸ್ಟೋರ್ ಕೂಡ ಮಾಡಿ ಇಟ್ಕೊಳ್ಬೋದು 1 ಮಂತ್ ಆದ್ರೂ ಕೂಡ ಚೆನ್ನಾಗಿದೆ. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇದೇ ರೀತಿಯ ಮತ್ತಷ್ಟು ವೀಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಯಾಕಂದರೆ ನೀವು ಮಾಡೋವಂಥ ಲೈಕ್, ಶೇರ್, ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ, ಅದೇ ಮೆಹಂದಿ ಹಾಕೊಳ್ಳೋ ವಿಡಿಯೋ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.